ಬೇಕಿದ್ರೆ ಈಗ್ಲೇ ಪ್ರೀತಮ್ ಅವರು ಅದಕ್ಕೆಲ್ಲ ನನ್ನ ತಲೆ ಕೆಡಿಸ್ಕೊಳ್ಳಲ್ಲ, ಈಗ್ಲೇ ಫಂಡ್ ನ ರಿಲೀಸ್ ಮಾಡಿ ಅಂತ ಹೇಳಿದ್ರೆ ನಾನು ಮಾಡ್ಕೊಡ್ತೀನಿ. ನನ್ಗೆ ಯಾವುದೇ ರೀತಿ ಪ್ರಾಬ್ಲಮೂ ಇಲ್ಲ. ಇದು ಹೇಗಿದೆ ಅಂದ್ರೆ ಹಾವು ಸಾಯ್ಬೇಕು ಕೋಲು ಮುರಿಬಾರ್ದು ಅನ್ನೋ ಹಾಗೆ. ನಮ್ ಪ್ರೀತು ಹೇಗೆ ಬಿಸ್ನೆಸ್. ಒಂದ್ ನಿಮಿಷ. ಹ್ಯಾಟ್ಸ್ ಆಫ್, ನಿಮ್ ಬುದ್ಧಿವಂತಿಕೆಗೆ ಹ್ಯಾಟ್ಸ್ ಆಫ್. ಈಗ ಅರ್ಥ ಆಗ್ತಾ ಇದೆ ನಮ್ಮಪ್ಪ ನಿಮ್ಮನ್ನ ಯಾಕೆ ಮದುವೆ ಆದ್ರು, ಯಾಕೆ ಕಂಪನಿ CEO ಮಾಡಿದ್ರು ಅಂತ. ಚಾಲೆಂಜ್ನ ಮತ್ತೊಂದ್ಸಲ ಫ್ರೆಶ್ ಆಗಿ ನೆನಪು ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಇನ್ವೆಸ್ಟ್ಮೆಂಟ್ ಇಲ್ಲದೆ ಕಂಪ್ನಿಗೆ ಪ್ರಾಫಿಟ್ ತರಬೇಕು, ಆಗ ನಾನು ಗೆದ್ದಾಗಲ್ವಾ? ನೀವೇನು ಅಂತ ತುಂಬ ಚೆನ್ನಾಗಿ ಅರ್ಥ ಆಯಿತು. ನಾನೇನು ಅಂತ ಆದಷ್ಟು ಬೇಗ ನಿಮ್ಗೆ ಅರ್ಥ ಮಾಡಿಸ್ತೀನಿ. ಈ ಚಾಲೆಂಜಲ್ಲಿ ಗೆದ್ದು ತೋರಿಸ್ತೀನಿ. ಪ್ರೀತು ನಡಿಯ ನಡಿ. ಪೂರ್ಣೆ, ತಿಂಡಿ ರೆಡಿನಾ? ರೆಡಿಯಾಗಿ ತುಂಬಾ ಹೊತ್ತಾಯ್ತು. ಮತ್ತೆ ಕರೀಲೇ ಇಲ್ಲ ಇವತ್ತು. ಕರ್ದಾಗೆಲ್ಲ ತಿಂಡಿ ಬೇಡ ಅಂತ ಮೋನಿ ಹಿಂದೆ ಹೋಗ್ತಿದ್ರಲ್ಲ, ಅದಕ್ಕೆ ಹೇಳಲಿಲ್ಲ. ಓ, ಅನುಮಾನದ ಬೆಂಕಿ ಇನ್ನ ಹೊಗೆ ಆಡ್ತಾನೆ ಇದೆ. ಹುಷಾರು, ಅದೇ ಹುಷಾರು. ಮೋನಿಕಾ ಅಂದ್ರೆ ಯಾರು? ಪೂರ್ಣಿ ಹೇಳದ್ನಲೆ, ಮೋನಿ ಅಂದ್ರೆ ಮೋಹನ, ನನ್ನ ಕ್ಲಾಸ್ಮೇಟು. ಮತ್ತೆ ರಾತ್ರಿ ಸಂತೋಷದಿಂದ ಮೋನಿ ಮೋನಿಕಾ ಅಂತ ಕನ್ವರ್ಸ್ತಿದ್ರಿ. ಪೂರ್ಣಿ, ಅದು ಅವನು ತುಂಬ ತಮಾಷೆ ಮಾಡ್ತಿರ್ತಾನೆ. ಅದನ್ನ ಜ್ಞಾಪಿಸ್ಕೊಂಡು ನಗ್ತಿದ್ದೆ, ಕನ್ವರ್ಸಿದ್ದೆ ಅಷ್ಟೇ. ಅಂದ್ರೆ ಮೋನಿ ಮೋಹನ, ಮೋನಿಕಾ ಅಲ್ಲ. ಹಾ, ಹೌದೌದು, ನನ್ನ ನಂಬು ಪೂರ್ಣಿ. ಮೋಹನ ಯಾಕೆ ಮೋನಿಕಾ ಅಂತ ಸೇವ್ ಮಾಡಿದ್ದೀರಾ? ಪೂರ್ಣಿ, ಅದು ನಮ್ಮ ಮೋಹನ ಸ್ವಲ್ಪ ಹುಡುಗಿ ಥರ ಆಡ್ತ ಕಡೆ. ಅದಕ್ಕೆ ಸುಮ್ಮನೆ ಅವ್ನ ಕಾಲಿಡಕ್ಕೆ ಅಂತ ಮೋನಿಕಾ ಅಂತ ಸೇವ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಅಷ್ಟೇ. ನೆನ್ನೆವರೆಗೂ ಮೋನಿ ಅಂದ್ರೆ ಮೋಹನ ಅಂತ ಹೇಳ್ತಾ ಇದ್ರಿ, ಇವಾಗ ಈ ಕಾರಣ ನೆನ್ಪಾಯ್ತಾ? ಏನ್ ಇವನು? ನಾನು ಕಾಲ್ ಮಾಡಿದ್ರೆ ಮಧ್ಯರಾತ್ರಿ ಆದ್ರೂ ಎದ್ದು ಮಾತಾಡ್ತಿದ್ದ, ಆದ್ರೆ ಇವತ್ತು ಇಷ್ಟೊಂದು ಕಾಲ್ ಮಾಡ್ತಿದ್ರು ರಿಸೀವೇ ಮಾಡ್ತಿಲ್ಲ. ಪಿಕ್ ಮಾಡಿ ಮಾತಾಡಿ. ಬಿಡಬೇಡ, ಆಮೇಲೆ ಮಾತಾಡ್ತೀನಿ ಬಿಡೆ. ಪರವಾಗಿಲ್ಲ, ಮಾತಾಡಿ. ಏನ್ ಅರ್ಜೆಂಟ್ ಇರುತ್ತೋ ಏನೋ, ಪಿಕಪ್ ಪಾಯಿಂಟ್ ಹೇಳಕ್ಕೆ ಮಾಡಿರ್ಬೋದು. ಪಿಕ್ ಮಾಡಿ ಮಾತಾಡಿ. ಪೂರ್ಣಿ, ತಿಂಡಿ ಮಾಡ್ಬೇಕಾರೆ ಮಾತಾಡ್ಬಾರ್ದು ಕಣೆ. ಹಾಗಾದ್ರೆ ಇಷ್ಟೊತ್ತು ಏನ್ ಮಾಡ್ತಿದ್ರಿ? ಅದು ರಿಸೀವ್ ಮಾಡಿ ಮಾತಾಡಿ.
ಮೋಹನ, ನೀನು ಆಫೀಸ್ಗೆ ಹೋಗಿರೋದು ನಾನು ಬರೋದು ಲೇಟ್ ಆಗುತ್ತೆ. ತಿಂಡಿ ತಿಂತ ಇದ್ದೆ. ಆಫೀಸಲ್ಲಿ ಫೈಲು ಅಲ್ಲೇ ಟೇಬಲ್ ಮೇಲೆ ಇಟ್ಟಿದ್ದೀನಿ, ರೈಟ್ ಸೈಡು ರೆಡ್ ಕಲರ್ ಫೈಲು.